ಖಾಸಗೀಕರಣಕ್ಕೆ ಖಾಸಗೀಕರಣಕ್ಕೆ ಎಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಎಪಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ ಏನೇ ಬರಲಿ ಯಾರೇ ಬರಲಿ ಯಾರೇ ಬರಲಿ ವಿರುದ್ಧ ಗೇಟ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಈ ಒಂದು ಸಭೆಯಿಂದ ಖಾಸಗೀಕರಣದಿಂದ ನಾವು ಬಚಾವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ರಾಜ್ಯದಲ್ಲಿ ಈಗಾಗಲೇ ಟಾಟಾ ಕಂಪನಿಯವರು KERCಗೆ ಅರ್ಜಿಯನ್ನು ಸಲ್ಲಿಸಿ 23ರವರೆಗೆ ಒಂದು ಅವಕಾಶ ಇರುವುದರಿಂದ ಇದಕ್ಕೆ ನೌಕರರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ವಿದ್ಯುತ್ ಗ್ರಾಹಕರು ಈ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದರೆ 1% ಎಲ್ಲಾದರೂ ಕೂಡ ಈ ಖಾಸಗೀಕರಣದಿಂದ ನಾವೆಲ್ಲರೂ ಬಚಾವಾಗಬಹುದು. ಆದ ಕಾರಣ ಇವತ್ತಿನ ಈ ಖಾಸಗೀಕರಣದ ವಿರುದ್ಧ ಒಂದು ಈ ಸಭೆಯ ನಮ್ಮ ರಾಜ್ಯ ಸರ್ಕಾರದ ನನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಇಂಧನ ಖಾತೆ ಸಚಿವರಿದ್ದಾಗ ನಮ್ಮ ರಾಜ್ಯದ ಒಂದು ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ KPTCL ವಿದ್ಯುತ್ ಇಲಾಖೆಯ ಗುತ್ತಿಗೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೇವೆ. ಪ್ರಸ್ತುತ ಇಂಧನ ಖಾತೆ ಸಚಿವರಿದ್ದಾಗ ಹೇಳಿರುವ ಒಂದು ಮಾತನ್ನು ರಾಜ್ಯದಲ್ಲಿ ತಾವು ಮಾನ್ಯರು ಮುಖ್ಯಮಂತ್ರಿಗಳು ಇರುವುದರಿಂದ ದಯಮಾಡಿ ಈ ವಿದ್ಯುತ್ ಖಾಸಗೀಕರಣವನ್ನು ತಪ್ಪಿಸಿ ನಮ್ಮ ಕರ್ನಾಟಕದ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣದಿಂದ ಬಚಾವ್ ಮಾಡಬೇಕಾಗಿ ಅವರಲ್ಲಿ ಸಮಸ್ತ ಕರ್ನಾಟಕದ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು, ನೌಕರರ ಮಿತ್ರರು, ವಿದ್ಯುತ್ ಗುತ್ತಿಗೆದಾರರು, ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು, ರಾಜ್ಯದ ರೈತರು, ವಿದ್ಯುತ್ ಗ್ರಾಹಕರು ಇವರಿಂದ ತಮಗೆ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಮುಂಚಿತವಾಗಿ ಕರ್ನಾಟಕದಲ್ಲಿ ವಿದ್ಯುತ್ ಇಲಾಖೆಯು ನಷ್ಟದಲ್ಲಿರುವಾಗ ಖಾಸಗೀಕರಣ ಆಗಲಿಲ್ಲ. ಯಾಕೆಂದ್ರೆ ನಮ್ಮ ಸಾಕಷ್ಟು ಸೋದರರು, ಹಿರಿಯರು, ಕಿರಿಯರು ಈ ಇಲಾಖೆಯಲ್ಲಿ ಜೀವದಾನ ಕೊಟ್ಟಿದ್ದೇವೆ, ಮನೆ ಮನೆಗೆ ಬೆಳಕು ನೀಡಿದ್ದೇವೆ, ರೈತರಿಗೆ ಅನುಕೂಲ ಮಾಡಿದ್ದೇವೆ. ಆದರೆ ನಮ್ಮ ಹೆಂಡರ ಮಕ್ಕಳು ಕೂಡ ಒಂದು ಲೆಕ್ಕಿಸದೆ ನಾವು ರೈತರಿಗಾಗಿ, ಗ್ರಾಹಕರಿಗಾಗಿ ಬೆಳಕನ್ನು ನೀಡಿದ್ದೇವೆ. ನಮ್ಮ ಜೀವನ ಲೆಕ್ಕಿಸದೆ ಇವತ್ತು ಭಾರತ ದೇಶದಲ್ಲಿ ಯಾವುದೇ ಒಂದು ಇಲಾಖೆಯು ಒಂದು ಗಡಿ ಕಾಯುವ ಒಂದು ಏದರೂ ಒಂದು ಸೈನಿಕರಿದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿದ್ಯುತ್ ಇಲಾಖೆಯ ಸೈನಿಕರು ಕೂಡ 2ನೇ ಸೈನಿಕರು. ಯಾಕೆಂದ್ರೆ ಅವರು ಎದುರಿಗೆ ಬರುವ ಶತ್ರುವನ್ನು ಕೂಡ ಎದುರಿಸುತ್ತಾರೆ. ಆದರೆ ನಮ್ಮ ವಿದ್ಯುತ್ ಇಲಾಖೆಯ ಪವರ್ ಮೆನ್ಗಳು ಕಣ್ಣಿಗೆ ಕಾಣದೇ ಇರುವ ಒಂದು ಶತ್ರುದ ಜೊತೆ ಹೋರಾಡ್ತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಜನರು ಇವತ್ತು ವಿದ್ಯುತ್ ಇಲಾಖೆ ಪ್ರಾರಂಭದಿಂದಲೂ ನಮ್ಮ ಇಲಾಖೆಯಲ್ಲಿ ಜೀವದಾನ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ತಮ್ಮ ಹೆಂಡರು ಮಕ್ಕಳು ಕೂಡ ನಿರಾಶ್ರಿತರಾಗಿ ಮಾಡಿದ್ದಾರೆ. ಆದ ಕಾರಣ ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಯಾವುದೇ ನಷ್ಟ ಇಲ್ಲ. ಎಲ್ಲ ನಮ್ಮ ಅಧಿಕಾರಿಗಳು, ನೌಕರರು ಒಳ್ಳೆ ಕೆಲಸ ತಮ್ಮ ಕೆಲಸವನ್ನು ಮಾಡಿಕೊಂಡು ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಒಳ್ಳೆ ಕೆಲಸ ಪ್ರತಿಯೊಬ್ಬರಿಗೂ 100% ಕೆಲಸ ಮಾಡುವ ಕಾರ್ಯದಲ್ಲಿ ಪ್ರತಿಯೊಬ್ಬರು ತೊಡಗಿದ್ದಾರೆ. ಆದ ಕಾರಣ ದಯಮಾಡಿ ಈ ಮೂಲಕ ತಮ್ಮಲ್ಲಿ ಸಮಸ್ತರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ಟಾಟಾ ಕಂಪನಿಯವರಿಗೆ ಒಂದು ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಾವೆಲ್ಲರೂ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳು, ನೌಕರರ ಮಿತ್ರರು ಎಲ್ಲರೂ ಖಂಡಿತವಾಗಿ ಜವಾಬ್ದಾರಿ ಇದ್ದೇವೆ. ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ವಿದ್ಯುತ್ ಖಾಸಗೀಕರಣದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೆ ಖಾಸಗೀಕರಣ ಬೇಡ ಅಂತ ಹೇಳಿ ಈ ಸಭೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಮಾನಾಂತರವಾಗಿ ಅವರು ಕೆಲಸ ಮಾಡಬೇಕಂತ ಒಂದು ಅರ್ಜಿ ಹಾಕಿದ್ದಾರೆ. ಅದು 19 ಪಟ್ಟಣಗಳು, ಕರ್ನಾಟಕದಲ್ಲಿ ಬರುವಂಥ 19 ಪಟ್ಟಣಗಳಿಗೆ ಅವರು ಅರ್ಜಿ, ಅಲ್ಲಿ ಅವರು ಪವರ್ ಸಪ್ಲೈ ಮಾಡಬೇಕು ಅಂತ ಅರ್ಜಿ ಹಾಕೊಂಡಿದ್ದಾರೆ. ಇದಕ್ಕೆ 90 ದಿನ ಟೈಮ್ ಇರ್ತೈತಿ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ. ಅವರು 90 ದಿನದಲ್ಲಿ KERC ಅವರು ಅದಕ್ಕೊಂದು ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು, 2 ಮಾಡಿ ಅವ್ರು ಕೊಡ್ಬೇಕು. ಅದಕ್ಕೆ
ಇದು ಮಾಡ್ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರ ಕಾರಣಗಳು ಕೊಡ್ಬೇಕು, ರಿಜೆಕ್ಟ್ ಮಾಡ್ಬೇಕಂದ್ರೆ ಕಾರಣ ಕೊಡ್ಬೇಕು. ರಿಜೆಕ್ಟ್ ಮಾಡ್ಬೇಕು ಅವ್ರು ಯಾವ ರೀತಿ ರಿಜೆಕ್ಟ್ ಮಾಡೋ ಸಾಧ್ಯ ಐತಿ ಅಂದ್ರೆ ನಿಮ್ಮಿಂದ ಏನಾದರೂ ಆಕ್ಷೇಪಣೆಗಳು ಸಲ್ಲಿಸಿದ್ರಂದ್ರೆ ಅವ್ರು ಆಕ್ಷೇಪಣೆ ಕಾಲ್ ಮಾಡಿದ್ದಾರೆ ಇವಾಗ 23/6/2026 ತನಕ ಅಂದ್ರೆ ನಾಳೆ ಮಂಗಳವಾರ ತನಕ 30 ದಿನದಲ್ಲಿ ಆಕ್ಷೇಪಣೆ ಯಾರಾದ್ರೂ ನಿಮಗೆ ಪ್ಯಾರಲ್ ಲೈಸೆನ್ಸಿಂಗ್ ಕೊಡ್ಬೇಕಾದ್ರೆ ಯಾರಿಗಾರು ತೊಂದರೆಗಳಿದ್ರೆ ನೀವು ಆಕ್ಷೇಪಣೆ ಸಲ್ಲಿಸಕ್ಕೆ ಪಡಿದ್ದಾರೆ. ಈ ಆಕ್ಷೇಪಣೆ ಸಲ್ಲಿಸಕ್ಕೆ ನಿಮ್ಗೆ ಎಲ್ಲರಿಗೂ ಕಾಲಾವಕಾಶ ಆಗೈತಿ. ಆಕ್ಷೇಪಣೆ ಏನು ಸಲ್ಲಿಸಬೇಕು ನಿಮ್ಮಲ್ಲಿ ಅಂದ್ರೆ ಅವರು ಟಾಟಾದವರು ಅಥವಾ ಬೇರೆ ಯಾವುದೋ ಖಾಸಗಿಯವ್ರಿಗೆ ಇದು ಬಂದ್ರಪ್ಪ ಅಂದ್ರೆ ನಮಗೇನು ತೊಂದರೆ ಆಗ್ತೈತಿ ಅಥವಾ ಗ್ರಾಹಕರಿಗೆ ಏನು ತೊಂದರೆ ಆಗ್ತೈತಿ, ರೈತರಿಗೆ ಏನು ತೊಂದರೆ ಆಗ್ತೈತಿ ಅಂತ ನೀವು ಅವ್ರಿಗೆ ಮನದಟ್ಟು ಮಾಡಿಕೊಟ್ರಪ್ಪ ಅಂದ್ರೆ ಆಕ್ಷೇಪಣೆ ಸಲ್ಲಿಸ್ತಾರೆ. ಸುಮ್ಮನೆ ಬಂದು ಆಕ್ಷೇಪಣೆ ಸಲ್ಲಿಸ್ತಾರೆ, ಯಾರು ಸಲ್ಲಿಸೋಲ್ಲ. ಅದಕ್ಕೆ ಏನಾಗ್ತೈತಿ ಪ್ಯಾರಲಲ್ ಲೈಸೆನ್ಸಿಂಗ್ ಅಂತ ಬಂದ್ರೆ ಅವರು ಪಟ್ಟಣಗಳು ತಗೊಳ್ತಾರೆ. ಸದ್ಯ ಪಟ್ಟಣಗಳು ತಗೊಂಡಾಗ ಅಲ್ಲಿ ಹೈಯರ್ ತಾರೀಕಿನ ಬಿಲ್ ಇರ್ತೈತಿ. ನಮ್ಮ ಎಲ್ಲ ಗ್ರಾಹಕರು ನಮ್ಮ ಹುಡುಗರೆಲ್ಲ ನಾವು ವಿಲೇಜು ಅಥವಾ ಸಣ್ಣ ಪಟ್ಟಣ ಬರ್ತಾವೆ, ಅಲ್ಲಿ ನಮಗೆ ಮತ್ತೆ ರೈತ IP ಶೆಡ್ ಬರ್ತೈತಿ. ಇಲ್ಲಿ ಹೆಂಗೈತಿ ಟ್ಯಾರಿಫ್ ಜಾಸ್ತಿ ಐತಿ ಪಟ್ಟಣದಲ್ಲಿ. ಅವರು ಅದನ್ನು ಬಿಲ್ಲಿಂಗು ಕಲೆಕ್ಷನ್ ಮಾಡಿದಾಗ ನಮಗೆ ಇಲ್ಲಿ ನಾವು ಬಿಲ್ಲಿಂಗ್ ಕಲೆಕ್ಷನ್ ಮಾಡಿದಾಗ ನಮಗೆ ಬರಬೇಕಾದಂಥ ಸರ್ಕಾರದಿಂದ ಬರಬೇಕಾದಂಥ ಏನು ಇದು ಅದಾವಲ್ಲ ಸಬ್ಸಿಡಿಗಳು ಅವೆಲ್ಲವೂ ಬಂದ್ರೆ ನಮ್ದು ನಡೀತದೆ. ಬಟ್ ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಬರದೇ ಹೋದಾಗ ಅವಾಗ ನಾವೇನು ಮಾಡ್ತೀವಿ, ಮತ್ತೆ ಟ್ಯಾರಿಫ್ ಫೈಲಿಂಗ್ ಮಾಡ್ಕೊಂಡು ಮತ್ತೆ ನಾವು ಬಿಲ್ ರೇಟ್ ರೈಸ್ ಮಾಡ್ಕೊಳ್ತೀವಿ. ನಮ್ಮ ರೇಟ್ ರೈಸ್ ಆಗಿ ಅವ್ರ ರೇಟ್ ಕಡಿಮೆ ಆಟೋಮೆಟಿಕ್ ಮತ್ತು ಪ್ರತಿಯೊಬ್ಬರು ಎಲ್ಲ ಆ ಕಡೆ ವಾಲ್ತಾರೆ. ಅದಕ್ಕೆ ನಮ್ದೇನು ಮತ್ತು ಇನ್ನೊಂದು ಅವ್ರೇನು ಇವ್ರು ಬರ್ತಿರ್ತಾರೋ ನಾವೊಂದು ಡಿಪಾರ್ಟ್ಮೆಂಟ್ ಸರ್ಕಾರದ ಏನು ಸಂಸ್ಥೆ ಐತಿಲ್ಲ ನಾವೆಲ್ಲ ನಮ್ಮದು ಮುಖ್ಯ ಸರ್ವಿಸಸ್ ಮೊಟೋ, ನಮ್ಮದು ಲಾಭ ಅಲ್ಲ, ನಮ್ಮದು ಸರ್ವಿಸಸ್ ಮೊಟೋ ಇರ್ತೈತಿ. ನಾವು ಎಲ್ಲರೂ ಪ್ರತಿಯೊಬ್ಬರಿಗೆ ಗ್ರಾಹಕರಿಗೆ ಸರ್ವಿಸ್ ಕೊಡ್ಬೇಕು ನಮ್ಮ ಮೊಟೋ. ಅವ್ರದ್ದು ಹಂಗಲ್ಲ, ಪ್ರೈವೇಟ್ ಒಂದವರು ಲಾಭ ಇಲ್ಲ, ಅವ್ರು ಪ್ರಾಫಿಟ್ ಈಸ್ ಮೊಟೋ. ಹಿಂಗಾಗ್ಬಿಟ್ಟವರು ಪ್ರತಿಯೊಬ್ಬರು ಅವರು ಲಾಭಕ್ಕೆ ಕೊಡ್ತಾರೆ, ನಾವು ಸರ್ವಿಸ್ ಕಮ್ಮಿ. ನಮ್ಮ ಸರ್ವಿಸ್ ಕೊಡೋದಾಗ ನಮ್ಮ ಗ್ರಾಹಕರಿಗೆ ಸಂತೃಪ್ತಿ ಆಗ್ತೈತಿ. ಲಾಭ ಮಾಡಿಕೊಂಡು ಅವ್ರು ಜಾಸ್ತಿ ಹೈಯರ್ ತಾರೀಫ್ ಕೊಟ್ಟು ಮಾಡ್ಕೊಂಡು ಅವ್ರದ್ದು ಡಿಫ್ರೆಂಟ್ ಆಗ್ತೈತಿ. ಅದಕ್ಕೆ ನೀವೆಲ್ಲರೂ ಗ್ರಾಹಕರಿಗೆ ಮತ್ತು ರೈತರಿಗೆ ನೀವೊಂದು ತಿಳಿ ಹೇಳಿ, ಏನು ಮುಂದೆ ಇದು ಬಂತಪ್ಪ ಅಂದ್ರೆ ಇದು ಪ್ಯಾರಲಲ್ ಲೈಸೆನ್ಸಿಗೆ ಬಂತಪ್ಪ ಅಂದ್ರೆ ಇದು ರೇಟ್ ರೈಸ್ ಆಗ್ಬೋದು, ಅವ್ರು ಟ್ಯಾರಿಫ್ ರೇಟ್ ರೈಸ್ ಮಾಡ್ಬೋದು. ಆಮೇಲೆ ಏನು ಹೇಳಿದ್ರಲ್ಲ ನೌಕರಿ, ಈಗ ನೋಡಿ ನೌಕರಿ ಸಾಕಷ್ಟು ಜನಕ್ಕೆ ನೌಕರಿ ಇಲ್ಲದೆ ಸಾಕಷ್ಟು ಜನ ಇದ್ದಾರೆ. ಈಗ ನಮ್ಮಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಪ್ರತಿ ವರ್ಷ. ಏನಂದರೆ ಒಂದೊಂದು ಕಂಪ್ನಿಯಲ್ಲಿ 1,000 2,000 ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಮುಂದೆ ಅವ್ರು ಬರೋದಂದ್ರೆ ರಿಕ್ರೂಟ್ಮೆಂಟ್ ತಪ್ಪೈತಿ. ರಿಕ್ರೂಟ್ಮೆಂಟ್ ಅಂದ್ರೆ ಅವ್ರು ಓನ್ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಅವಾಗ ಏನಾಗ್ತದೆ, ಇವೇನು ನಮ್ದು ರಿಸರ್ವೇಷನ್ಸ್ ಏನೋ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆದ್ರೆ ರಿಸರ್ವೇಷನ್ ಪ್ರಕಾರ ರಿಕ್ರೂಟ್ಮೆಂಟ್ ಆಗ್ತೈತಿ, ಪ್ರೈವೇಟ್ ಆದರೆ ರಿಸರ್ವೇಷನ್ ರಿಕ್ರೂಟ್ಮೆಂಟ್ ಆಗೋದು. ಅದು ನಿಮ್ಮ ರಿಸರ್ವೇಷನ್ ಹೊಡೆದ್ಬಿಟ್ಟೈತಿ, ಸಂವಿಧಾನದ ಆಶೆಗಳು ಹೊಡೆದ್ಬಿಡ್ತಾವೆ. ಅದಕ್ಕೆ ತಾವೆಲ್ಲರೂ ಏನೈತಿ, ನೀವು ನಿಮ್ಮ ಹಂತದಲ್ಲಿ ಬರುವಂಥ ಎಲ್ಲ ರೈತರಿಗೆ ಆಗಲಿ ಗ್ರಾಹಕರಿಗೆ ಆಗಲಿ ಮತ್ತು ವಿದ್ಯಾವಂತರಿಗೆ ಆಗಲಿ ತಿಳಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಪ್ರೈವೇಟೈಸೇಷನ್ ಬರ್ತಪ್ಪ ಅಂದ್ರೆ ಈ ರೀತಿ ಖಾಸಗೀಕರಣ ಬರ್ತಪ್ಪ ನಮಗೆಲ್ಲ ನಿಮಗೆ ಸಿಗುವಂಥ ಉದ್ಯೋಗ ಆಕಾಂಕ್ಷೆಗಳು ತಪ್ಪೈತಿ. ಆಮೇಲೆ ಹೈಯರ್ ಟ್ಯಾರಿಫ್ ಸಪ್ಲೈ ಕೊಟ್ಟು ಹೋಗ್ಬೇಕಾಗ್ತೈತಿ. ಸರ್ವಿಸ್ ನಮ್ಗೆ ಕೊಡೋಕ್ಕೆ ಸರ್ವಿಸ್ ಕೊಡೋದಿಲ್ಲ. ಆಮೇಲೆ ಬೇರೆ ಅಂತ ನಿಮ್ಮ ಅವಕಾಶಗಳು ವಿಫಲ ಅವಕಾಶಗಳು ತಪ್ಪು ಅಂತ ತಿಳ್ಕೊಂಡು ಅವರಿಂದ ಗ್ರಾಹಕರ ಕಡೆಯಿಂದ ಆಕ್ಷೇಪಣೆ ಹೋದು ಅಂದರೆ ಅದರಿಂದ ಏನಾದರೂ ಒಂದು ಸ್ವಲ್ಪ ಖಾಸಗೀಕರಣ ಸ್ವಲ್ಪ ಸಾಧ್ಯತೆ ಇದೆ. ಆದರೆ ನಾವು ಆಕ್ಷೇಪಣೆ ಸಲ್ಲಿಸಿದ ತಕ್ಷಣ ಗ್ಯಾರಂಟಿ ಆಗ್ತೈತೇನಿಲ್ಲ. ಆದ್ರೆ ನೀವು ಪ್ರತಿಭಟನೆ ಮಾಡದೆ ಹೋದ್ರೆ ಅಲ್ಲಿ ಈಸಿಲಿ ಕೊಟ್ಬಿಡ್ತಾರೆ. ನಿಮ್ಮ ಪ್ರತಿಭಟನೆ ದಾಖಲಿಸಿದ್ರಪ್ಪ ಅಂದ್ರೆ ನಿಮ್ಗೆ ಉತ್ತರ ಕೊಡ್ತಾರೆ, ಹೌದು ಅಲ್ಲೋ. ನಿಮ್ಮ ಪ್ರತಿಭಟನೆ ಉತ್ತರ ಅವರು ಇದು ಕೊಟ್ಟರಪ್ಪ ಅಂದ್ರೆ ಮುಂದಿನ ದಿನಮಾನ ಏನಾಗ್ತದೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಫಸ್ಟಿಗೆ ನಾವು ಈ 23/6 ಒಳಗಡೆ ತಾವೆಲ್ಲರೂ ಆಕ್ಷೇಪಣೆ ಸಲ್ಲಿಸಿದ್ರೆ ಆಕ್ಷೇಪಣೆ ಉತ್ತರ ಕೊಂಡ್ಕೊಂಡ್ರಪ್ಪ ಅಂದ್ರೆ ಮುಂದೆ ಇನ್ನೊಂದು ಹಂತದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಎಲ್ಲರ ಭಾವನೆ ಐತಿ. ಅದಕ್ಕೆ ತಾವೆಲ್ಲರೂ ಇವತ್ತು ನಾಳೆ ತಮ್ಮ ಎಲ್ಲ ತಿಳುವಳಿಕೆ, ತಮ್ಮ ಏನು ಗ್ರಾಹಕರದಾರ ರೈತರದಾರ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಆಕ್ಷೇಪಣೆ ಸಲ್ಲಿಸಿ KRCಗೆ ಮಂಗಳವಾರ ತನಕ ಟೈಮ್ ಇಟ್ಟು ಅಥವಾ ಸಬ್ಮಿಟ್ ಮಾಡೋದಪ್ಪ ಅಂದ್ರೆ ಮುಂದೆ ಅದಕ್ಕೆ ಉತ್ತರಗಳು ಬರ್ತವೆ. ಅದಕ್ಕೆ ತಾವೆಲ್ಲರೂ ಈ ಒಂದು ಇದು ಮಾಡಿ ಕೆಲಸ ಮಾಡಿ ಖಾಸಗೀಕರಣವನ್ನು ದೂರ ಮಾಡೋಣ. ನಾವೆಲ್ಲರೂ ಈ ಒಂದು ಏನು ಕೆಲಸ ಮಾಡ್ತಾಯಿದ್ದೀವಿ ತಂತ್ರದ ಕೆಲಸ ಮಾಡೋಣ ಅಂತ ತಮ್ಮೆಲ್ಲರೂ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಏನೇ ಬರಲಿ ಇವತ್ತಿನ ಒಂದು ಸಭೆಯ ನೇತೃತ್ವ ವಹಿಸಿರುವಂತ ನಮ್ಮ